ಜೈ ಶ್ರೀ ಕೃಷ್ಣ ಫ್ರೆಂಡ್ಸ್, ನಮ್ಮ ಅಡುಗೆ ಮನೆಗೆ ಸ್ವಾಗತ. ನಿಮಗೆಲ್ಲರಿಗೂ ಸುಸ್ವಾಗತ. ನಾನಿವತ್ತು ಒಂದು ರೆಸಿಪಿ ಮಾಡ್ತಾ ಇದ್ದೀನಿ. ಇವಾಗ ಮಾವಿನಕಾಯಿ ಸೀಸನ್, ಅದಕ್ಕೆ ನಾವು ಮಾವಿನಕಾಯಿ ಖಾರ, ಮಾವಿನಕಾಯಿ ಚಟ್ನಿ, ಮಾವಿನಕಾಯಿ ಪಚಡಿ ಅಂತ ಹೇಳ್ಬೋದು. ನಾನಿಲ್ಲಿ ಡಿಫ್ರೆಂಟಾಗಿ ಕೊಡ್ತಾ ಇದ್ದೀನಿ. ಮಾವಿನಕಾಯಿ ಮತ್ತು ಈರುಳ್ಳಿ ಎರಡು ಸೇರಿಸಿ ಮಾಡುವಂಥ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಇವಾಗ ನಾನು ಒಂದು ಸ್ವಲ್ಪ ಜೀರಿಗೆನ ಇಲ್ಲಿ ಕುಟ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ನೀವು ಮಿಕ್ಸಿಯಲ್ಲೆಲ್ಲ ಹಾಕಿ ಮಾಡಿದರೆ ಚೆನ್ನಾಗಿ ಬರಲ್ಲ. ನಾನು ಈ ಥರ ಸಿಪ್ಪೆ ತೆಗೆದುಕೊಂಡ್ಬಿಟ್ಟು ಸಣ್ಣದಾಗಿ ಚೂರಾಗಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಒಂದು ಬಟ್ಟಲು ತೊಗೊಂಡಿದ್ದೀನಿ. ಇವಾಗ ನಾನು ಇದನ್ನು ಕುಟ್ಕೊಳ್ತಾ ಇದ್ದೀನಿ ನೋಡಿ. ಇದು ಸ್ವಲ್ಪ ಸ್ವೀಟ್ ಇದೆ ಮಾವಿನಕಾಯಿ. ಪೂರ್ತಿಯಾಗಿ ಹುಳಿ ಇದ್ದರೆ ಅದು ಹುಳಿನ ನೀವು ತೊಳೆದ್ಬಿಟ್ಟು ತೊಗೋಬೇಕಾಗುತ್ತೆ, ಯಾಕಂದರೆ ತಿನ್ನೋಕ್ಕಾಗಲ್ಲ, ಅಷ್ಟೊಂದು ಹುಳಿ ಇರುತ್ತಲ್ವ ಒಂದೊಂದು ಮಾವಿನಕಾಯಿ. ಈ ಥರ ಮಾವಿನಕಾಯಿ ಹೆಚ್ಚು ಮಾಡಿದರೆ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಸ್ವೀಟ್ ಇರೋ ಅಂಥ ಮಾವಿನಕಾಯಿ ತೊಗೋಬೇಕು. ಈ ಥರ ಕುಟ್ಕೊಂಡಿದ್ದೀನಿ ನಾನು. ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಉಪ್ಪು ಮತ್ತು ಒಂಚೂರು ಸಕ್ಕರೆ, ಒಂದು ಚಮಚ ಸಕ್ಕರೆ ಹಾಕೋತಾ ಇದ್ದೀನಿ. ಯಾಕಂದರೆ ಒಂದು ಸ್ವಲ್ಪ ಹುಳಿ ಇದ್ದರೆ ಅದು ಇದಕ್ಕೆ ಕರೆಕ್ಟಾಗಿ ಹೊಂದಿಕೊಳ್ಳುತ್ತೆ, ಅದಕ್ಕೋಸ್ಕರ ಹುಳಿ ಕಡಿಮೆ ಮಾಡುತ್ತೆ. ಇವಾಗ ಸಕ್ಕರೆ, ಉಪ್ಪು ಮತ್ತು ಖಾರ ಮೊದಲೇ ನಾನು ಜೀರಿಗೆನ ಹಾಕ್ಕೊಂಡಿದ್ದೆ ಅಷ್ಟೇ. ಇವಾಗ ನಾನು ಮತ್ತೆ ಸ್ವಲ್ಪ ಕುಟ್ಕೊಳ್ತಾ ಇದ್ದೀನಿ. ಇವಾಗೆಲ್ಲನೂ ಚೆನ್ನಾಗಿ ಕುಟ್ಕೊಂಡು ಈ ಥರ ಮಿಕ್ಸ್ ಆಗಬೇಕು ನೋಡಿ. ಇವಾಗ ನಾನು ಒಂದು ದೊಡ್ಡದಾಗಿರೋಂಥ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಇದರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಒಂದು ಚಮಚದಿಂದ. ಮತ್ತೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಒಂದು ಸ್ವಲ್ಪ ಶಕ್ತಿ ಹಾಕ್ಲಾರ್ದೇ ಒಂದು ಸ್ವಲ್ಪನೇ ಕುಟ್ಕೊಳ್ಬೇಕು. ಇದನ್ನು ಜೋರಲ್ಲಿ ಕುಟ್ಟಿದರೆ ಈರುಳ್ಳಿ ಕಿಚಿ ಅಂತ ಆದರೆ ಚೆನ್ನಾಗಿರಲ್ಲ ಚಟ್ನಿ, ಅದಕ್ಕೋಸ್ಕರ. ಇವಾಗ ನೋಡಿ ಚೆನ್ನಾಗಿದೆ. ಇವಾಗ ಪೂರ್ತಿಯಾಗಿ ಮಿಕ್ಸ್ ಆಗಿದೆ. ಇವಾಗ ನಾನು ಒಂದು ಸ್ವಲ್ಪ ಎಣ್ಣೆ ಮತ್ತು ಅದಕ್ಕೆ ಒಂಚೂರು ಸಾಸಿವೆ ಕಾಳು, ಅದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ನಾನು ಈ ಥರ ಉದ್ದವಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ಎಸಳು ಇದು ಕರಿಬೇವಿನ ಸೊಪ್ಪು ಹಾಕಿಬಿಟ್ಟು ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಇವಾಗ ಅದನ್ನು ಕೂಡ ಇದರಲ್ಲಿ ಹಾಕ್ತಾಯಿದ್ದೀನಿ. ಹಾಕಿ ಬಿಟ್ಟರೆ ನಮ್ಮ ಮಾವಿನಕಾಯಿ ಚಟ್ನಿ ರೆಡಿ ಆಯಿತು ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ ನೋಡಿ. ಮತ್ತು ಇದು ರೊಟ್ಟಿಗೆ, ಅನ್ನಕ್ಕೆ, ಚಪಾತಿಯಲ್ಲಿ ಹಾಕಿ ರೋಲ್ ಮಾಡಿ ತಿಂದ್ರಂತೂ ಆಹಾ ಸೂಪರಾಗಿರುತ್ತೆ ನೋಡಿ. ಕಲರ್ ಯಾವ ಥರ ಬಂದಿದೆ ಅಂತ ನೋಡಿದರೆ ಬಾಯಲ್ಲಿ ನೀರು ಬರ್ತಾಯಿದೆ. ನೀವು ನಿಮ್ಮ ಮನೆಯಲ್ಲಿ ಮಾಡಿ ಮತ್ತು ಒಂದು 3-4 ದಿವಸ ಇಟ್ಕೊಂಡು ತಿನ್ನಬಹುದು. ಯಾಕಂದರೆ ನಾವು ಇದರಲ್ಲಿ ಈರುಳ್ಳಿನ ಹಾಕಿದ್ದೀವಲ್ಲ, ಅದಕ್ಕೋಸ್ಕರ ತುಂಬ ಅಂದರೆ ತುಂಬಾ ಚೆನ್ನಾಗಿ ಟೇಸ್ಟ್ ಬಂತು ಫ್ರೆಂಡ್ಸ್. ಹಾಗೇ ತಿನ್ನಬೇಕೇನೋ ಅಂತ ಅನ್ನಿಸ್ತಾಯಿತ್ತು. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇದೇ ರೀತಿ ನಿಮ್ಮ ಸಪೋರ್ಟು ನನಗಿರಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಡಿಯೋಗಳಿಂದ ಸಿಗೋಣ. ಬಾಯ್ ಬಾಯ್.